ಡಮ್ಮಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಅವ್ರು ಹೇಳಿದ್ರೆ ಇವ್ರ ಕೈಲ್ಲ. ಈಗ ನೋಡಿ ಸರ್ಕಾರ ನಡೀತಾ ಇರೋದು ಬಿಜೆಪಿ ಅವ್ರಿಗೆ ಕೇಳಿ ನಡೆಸ್ತಾ ಇಲ್ಲ, ಅಥವಾ ಕೇಶವ್ ಕೃಪೆಯಿಂದ ನಾವು ನಡೆಸ್ತಾ ಇಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ್ ಅವರೇ ಹೇಳಿದಲ್ವಾ, ಒಬ್ಬ ಅವನು RSS ನಲ್ಲಿ ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನ್ ಹೇಳಿತಾರೆ ಏನ್ ಹೇಳಿಲ್ಲ. ಮತ್ತೆ ಅವ್ರು ಹೇಳಿದ್ದನ್ನ ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದರ ಇಲ್ಲ, ರಿಪೀಟ್ ಮಾಡಿದರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಅಂತದ್ ಇಲ್ಲಿಲ್ಲಪ್ಪ, ಅವ್ರಲ್ಲಿದೆ. ದೇ ಆರ್ ಕಂಟ್ರೋಲ್ಡ್ ಬೈ RSS. ನಿಮ್ ನೆನಪಿದ್ಯಾ, ಹಿಂದಿನ ನಾವು ವಿರೋಧ ಪಕ್ಷದಲ್ಲಿದ್ದಾಗ RSS ಕೈಗೊಂಬೆ ಅಂತ ಘೋಷಣೆ ಕೂಗ ತಕ್ಷಣ ಏನ್ ಮಾಡ್ತಾ ಇದ್ರು, ಸದನವನ್ನ ಮುಗಿಸ್ತಾ ಇದ್ರು. ಯಾಕೆ? ಅಲ್ಲಿ ಕೆಟ್ಟ ಮೆಸೇಜ್ ಹೋಗ್ಬಾರ್ದು ಅವರ ಪೊಲಿಟಿಕಲ್ ಮಾಸ್ಟರ್ಸ್ಗೆ ಅಂತ. ಈಗ್ಲೂ ಕೂಡ RSS ಅಂದ್ರೆ ಯಾರ ಮೈ ಮೇಲೆ ಬೀಳ್ತಾರೆ? ಬಿಜೆಪಿ ಅವ್ರು ಬೀಳ್ತಾರೆ. ಯಾರ ಆಳ್ ಮಕ್ಕಳು ಅವ್ರಿಗೆ ಗೊತ್ತಿದೆ. ಸರ್, ಅಶ್ವಥ್ ನಾರಾಯಣ ಅವರ ಕಚೇರಿ ಮೇಲೆಲ್ಲ ಪೋಸ್ಟರ್ ಅಂಟಿಸಿದೆ ಯೂತ್ ಕಾಂಗ್ರೆಸ್ ಅವರು. ಏನಂತ? RSS ಮತ್ತು ಮೋದಿ ವಿರುದ್ಧ ಮೋದಿ ಅವರು ಸೆಂಟ್ರಿಗಳನ್ನ ಹೊಡಿಸಿದ್ದೆ ಮೋದಿ ರಕ್ತ ಅಂಟಿದೆ ಅಂತ ಹೇಳಿ ಈಗ ಪೋಸ್ಟರ್ ವಾರ್ ಅಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಜಂತರ್ ಮಂತರ್ ನಲ್ಲಿ ಸಾವಿರಾರು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಆಗಿದ್ದು, ಪೆಲೆಟ್ ಗನ್ಸ್ ಅನ್ನ ಉಪಯೋಗ ಮಾಡಿದ್ ನಿಜ. ಸುಪ್ರೀಂ ಕೋರ್ಟ್ ನಲ್ಲಿ ನಿನ್ನೆ ವಾದ ನಡೀತಾ ಇದೆ. ಹೇಗಿದಾಯ್ತು, ಯಾಕಿದಾಯ್ತು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ನಲ್ಲಿ ಬರುತ್ತಾ ಅಂತ ಕೇಳಿದಾಗ ಸರ್ಕಾರಿ ವಕೀಲರು ಬರೋದಿಲ್ಲ ಅಂತ ಕೇಳಿ. ಮತ್ತೆ ಯಾರು ಆರ್ಡರ್ ಕೊಟ್ರಿ ಇದಕ್ಕೆ? ಮತ್ತೆ ಅದಕ್ಕೆ ಉತ್ತರ ಬೇಡವಾ? ಮೋದಿ ಅವರು ಎಲ್ಲಿದ್ದಾರೆ? ಶಾ ಅವರು ಎಲ್ಲಿದ್ದಾರೆ? ಇನ್ಸ್ಟಾಗ್ರಾಮ್ ರೀಲಿಗೆ ಬರ್ಲಿಕ್ಕೆ ಅವರಿಗೆ ಪುರ್ಸೋತಿದೆ, ಪಾರ್ಲಿಮೆಂಟಿಗೆ ಬಂದು ಅವರಿಗೆ ಮಾತಾಡಿಕ್ ಪುರ್ಸೋತಿಲ್ವಾ? ಈಗ ಡೆಲ್ಲಿ ಪೊಲೀಸು ಯಾರ ಅಂಡರ್ ಬರ್ತಾರೆ? ಅಮಿತ್ ಶಾ ಅವರ ಅಂಡರ್ ಬರ್ತಾರೆ, ಕೇಂದ್ರ ಸರ್ಕಾರದ ಕೆಳಗೆ ಬರ್ತಾರೆ. ಪಾರ್ಲಿಮೆಂಟ್ ಗೇಟ್ ಅನ್ನ ಲಾಕ್ ಮಾಡುವ ಪರಿಸ್ಥಿತಿ ಬಂತು, ಲಕ್ಷಾಂತರ ಜನ ಯುವಕರ ಮೇಲೆ ಹಲ್ಲೆ ಮಾಡುವ ಪರಿಸ್ಥಿತಿ ಬಂತು, ಪೆಲೆಟ್ ಗನ್ ಅನ್ನ ಯೂಸ್ ಮಾಡಿದ್ರಿ, ಬಿಹಾರ್ ನಲ್ಲಿ AK-47 ಮಕ್ಳಿಗೆ ತೋರಿಸಿದ್ರಿ. ಯಾಕಾಯ್ತು, ಏನಾಯ್ತು ಅಂತ ಕೇಳಬಾರ್ದ ನಾವು? Isn't it a fact that the students were beaten? ಪೋಸ್ಟರ್ ಅಂಟಿಸೋದೆಲ್ಲ ಸರಿನಾ ಅನ್ನುವಂತ ಚರ್ಚೆಗಳು ಸರ್. ಅವ್ರ ಕಚೇರಿ ಹತ್ರ ಹೋಗಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳ್ಬೋದು. ಈಗ ಅವ್ರ ಮನೆ ಮುಂದೆ ಅಂಟಿಸಿದ್ರೆ ಅದು ನಾನು ಖಂಡಿಸ್ತೀನಿ. ಕಚೇರಿ, ಈಗ ಬಿಜೆಪಿ ಕಚೇರಿನಲ್ಲಿ ಅವ್ರು ಬಂದು ಅಂಟಿಸಲ್ಲೇನ್ರಿ ನಮ್ ಮುಂದೆ? ಈಗ ಮೊನ್ನೆ ತಾನೇ ನಮ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತಲ್ಲ, ಬಂದಿದ್ರಲ್ಲ 2 ಬಸ್ ತಗೊಂಡು ಬಿಜೆಪಿ ಅವರು. ಅವಾಗ ನೀವು ಕರೆಕ್ಟ್ ಆಗಿದ್ದಿ, ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಓಕೆ, ನೀವೇ ಪ್ರಾರಂಭ ಮಾಡ್ಬಿಟ್ಟು ಉತ್ತರ ನಮ್ಗೆ ಕೇಳ್ತಿರಲ್ಲ. ಆಯ್ತು, ಪೋಸ್ಟರ್ ಅಂಟಿಸಿದ್ ತಪ್ಪು, ಡನ್, ಐ ವಿಲ್ ಟೇಕ್ ಇಟ್. ಅವ್ರು ಮಾಡಿದ್ ಕರೆಕ್ಟಾ? ಯಾವ್ದು? ಮಕ್ಕಳ ಮೇಲೆ ಪ್ರಹಾರ ಮಾಡಿದ್ ಕರೆಕ್ಟಾ? ಲಾಠಿ ಚಾರ್ಜ್ ಮಾಡಿದ್ ಕರೆಕ್ಟಾ? ಪೆಲೆಟ್ ಗನ್ ಹಾಕಿದ್ ಕರೆಕ್ಟಾ? ನಾವು ಪ್ರಶ್ನೆ ಮಾಡಿದ್ ಕರೆಕ್ಟ್ ಅಲ್ವಾ ಅಂತೀರಾ? ಮೋದಿ ಅವರು ಪಾರ್ಲಿಮೆಂಟಿಗೆ ಬಂದು ಉತ್ತರ ಕೊಡೋದು ಕರೆಕ್ಟ್ ಅಲ್ಲ ಅಂತೀರಾ? ಅಮಿತ್ ಶಾ ಅವರಿಗೆ ಪ್ರಶ್ನೆ ಕೇಳೋದು ತಪ್ಪು ಅಂತೀರಾ? ಎಲ್ಲಿದಾರಪ್ಪ? ಮಿಕ್ಕಿದ ಟೈಮ್ ನಲ್ಲೆಲ್ಲ ರಾಜಾರೋಷವಾಗಿ ಮಾತಾಡ್ತಾರೆ. ಯಾವ್ದು ನಿಮ್ಮ ಎಲೆಕ್ಷನ್ ಇದ್ರೆ ಎಲ್ಲಾ ಇಶ್ಯೂಗಳ ಬಗ್ಗೆ ಮಾತಾಡ್ತಾರೆ. ಆದ್ರೆ ಮಕ್ಕಳ ಭವಿಷ್ಯ ಬಂದಾಗ ಯಾಕೆ ಇವರು ತುಟಿಗಳನ್ನ ಹೊಲ್ಕೊಂಡಿದ್ದಾರೆ? ಇವರು ಖಾತೆ ಹಂಚಿಕೆ ಇನ್ನೂ ಆಗದೆ ಇರೋದ್ರ ಹಿನ್ನೆಲೆ ಸರ್, ಈಗ 45 ತಾಸು ಹೈಕಮಾಂಡ್ ಖಾತೆ ತಲುಪಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ಈಗ ಅಶೋಕ್, ನೀವು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರ ಬಿಜೆಪಿ ಅವರಿಗೆ? ವಿಪಕ್ಷ ನಾಯಕ ಇಲ್ಲ, ವಿಪಕ್ಷ ನಾಯಕರು ಹೇಳಿ ಕರೆಕ್ಟ್ ಆಗಿ, ನೋಡಪ್ಪ ಹಿಂಗೆ ನಮ್ಮ ಹತ್ರ ಪ್ರೂಫ್ ಇದೆ, ಹಿಂಗ್ ಮಾತಾಡಿದ್ರೆ ಓಕೆ. ಬಾಯಿ ಚಪ್ಪಳಕ್ ಮಾತಾಡಕ್ಕೆಲ್ಲ ನಾವು ರಿಯಾಕ್ಷನ್ ಮಾಡಿದ್ರೆ ಆಯ್ತು. ಈಗ ನಾನ್ ಹೇಳೋದ್ ಬಿಟ್ಬಿಡಿ, ಮತ್ತೊಮ್ಮೆ ನಿಮ್ಗೆ ನೆನಪಿದ್ಯಾ? ಯಡಿಯೂರಪ್ಪ ಅವರು ವೇದಿಕೆಯಲ್ಲಿದ್ದಾಗ ಒಬ್ಬ ಹಿರಿಯ ಬಿಜೆಪಿ ನಾಯಕರು, ಇವ್ರಿಗೇನ್ ಗೊತ್ತು, ನಾವು ಕಪ್ಪ ಕೊಟ್ಕೊಂಡು ಬಂದಿದೀವಿ ಅಂತ ಹೇಳಿದ ನಿಮ್ಮ ಮೈಕ್ಗಳ ಕ್ಯಾಪ್ಚರ್ ಮಾಡಿದೆ ಅಲ್ವಾ? ನಿಮ್ ವಿಡಿಯೋ ದೃಶ್ಯಾವಳಿನಲ್ಲೇ ಬಂತಲ್ಲ. ಅಲ್ಲಿ ಕಲ್ಚರ್ ಇರೋದು ಸರ್. ಒಬ್ಬ KSRTC ಬಸ್ ಕಂಡಕ್ಟರ್ ಹತ್ರ ಎಷ್ಟೊಂದು ಆಸ್ತಿ ಇದೆ ಅಂತಲ್ಲ, ಹೇಗ್ ಬಂತು ಅಂತ ಯತ್ನಾಳ್ ಅವ್ರು ಹೇಳ್ತಾರೆ, ಕೇಳಿ.